ನಾವು ತುಂಬ ಪ್ಲ್ಯಾನ್ ಮಾಡಿದ ಮೇಲೆ ಪಾಂಡಿಚೇರಿಗೆ ಹೊರಟ್ವಿ. ಇಲ್ಲಿ ನಾವು ಫಸ್ಟ್ ನೋಡಿದ ಜಾಗ ಆರೋವಿಲ್ಲಿ ಮಾತೃ ಮಂದಿರ್. ಒಳಗಡೆ ಬಿಡಲಿಲ್ಲ ಅನ್ನೋದೊಂದು ಅಷ್ಟೇ ನಮಗೆ ಬೇಜಾರು. ಒಳಗಡೆ ಹೀಗೆ ಕಾಣಿಸುತ್ತೆ ನೋಡಿ. ಎಂಟ್ರೆನ್ಸಿಂದ ನಾವು ನಡ್ಕೊಂಡೇ ಹೋದ್ವಿ. ಹೋಗುವಾಗ ನಮಗೆ ಒಂದು ಆ್ಯನಿಮಲ್ ಝೋನ್ ಸಿಕ್ತು. ಮಕ್ಳಿಗಂತೂ ಇದು ತುಂಬ ಖುಷಿ ಆಯಿತು, ಆರ್ಟಿಫಿಷಿಯಲ್ ಆ್ಯನಿಮಲ್ಸ್ದು. ಹಾಗೆ ಬಿಗ್ ಬ್ಯಾನಿಯನ್ ಟ್ರೀ ಕೂಡ ಸಿಗುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬೋಟಿಂಗ್ ಕೂಡ ಹೋದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ರಿವರ್ ಮತ್ತು ಸಿ ಮೀಟ್ ಆಗೋ ಅಂಥ ಜಾಗನೂ ತೋರಿಸಿದ್ರು. ರಿವರ್ ಮೌತ್ ಅಂತ ಕರೀತಾರೆ. ಬೋಟ್ನ ಸ್ಟಾಪ್ ಮಾಡಿ 15 ಮಿನಿಟ್ಸ್ ಟೈಮ್ ಕೊಟ್ಟರು ಅರಕ್ಮೇಡು ನೋಡ್ಕೊಂಡು ಬರೋದಕ್ಕೆ. ಇದು ರಾಕ್ ಬೀಚ್ದು ಮಾರ್ನಿಂಗ್ ವ್ಯೂ ಮತ್ತು ಇದು ನೈಟ್ ವ್ಯೂ. ಇಲ್ಲಿ ಕಲರ್ಫುಲ್ ಲೈಟ್ ಹೌಸ್ ಕೂಡ ನೋಡ್ಬೋದು. ರಾಕ್ ಬೀಚ್ ಹತ್ರನೇ ಬ್ಯೂಟಿಫುಲ್ ರೆಸ್ಟೋರೆಂಟ್. ಸ್ಯಾಂಡ್ ಡ್ಯೂನ್ಸ್ ಪ್ಯಾರಡೈಸ್ ಬೀಚ್ಗೆ 89 ರೂಪೀಸ್ ಎಂಟ್ರಿ ಟಿಕೆಟ್ ಕೊಟ್ಟು ಒಳಗಡೆ ಹೋದ್ವಿ. ಇದು ನೋಡಿ ಬ್ಯೂಟಿಫುಲ್ ನೈಟ್ ವ್ಯೂ. ಬ್ಯಾಕ್ಗ್ರೌಂಡಲ್ಲಿ ಇರೋದು ಆರೋಬಿಂದೋ ಆಶ್ರಮ. ಸ್ಪಿರಿಚುಯಾಲಿಟಿ ಬುಕ್ಸ್ ತುಂಬ ಸಿಗುತ್ತೆ. ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬರುವಾಗ ಸೇಕ್ರೆಡ್ ಹಾರ್ಟ್ ಚರ್ಚ್ ಮತ್ತು ಫ್ರೆಂಚ್ ಕಾಲೋನಿನ ನೋಡೋದು ಮರೀಲಿಲ್ಲ.